So ಹಿಂದಿನಲ್ಲಿ there's one word called Papa Ki Pari. So if that word exists, that actually suits her completely. And moreover, ನಮ್ಮ ಕಾಶಿಮಾ ಅವ್ರಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 24ಗೆ ಆಧಾರದ ಸ್ವಾಗತ ಸುಸ್ವಾಗತ. ಅಲ್ಲ, ಫಸ್ಟು ನಾನು ಈ ಫೋಟೋ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಹೌ ಕಮ್ ಯು ವೇರಿಂಗ್ ದ ಸೇಮ್ ಕಲರ್ ಕಾಸ್ಟ್ಯೂಮ್? ಅದು ನಮ್ಮ ಮೆಂಟಾಲಿಟಿ ಸೇಮ್ ಇದೆಯಲ್ಲ, ಹಾಗಾಗಿ ಅದು ಮನ್ಸು ಕದ್ದ ಚೋರಿ. ವೇವ್ ಲೆಂತ್. ನಾವು ಇವಾಗ ಅದೇ ವೇವ್ ಲೆಂತ್ಗೆ ಬಂದಾಗ ಹೌ ಯು ಫೀಲಿಂಗ್ ಚಿತ್ತಾರ ಅವಾರ್ಡ್ ಸೆಲೆಬ್ರೇಟಿಂಗ್ ಇಟ್ಸ್ 15th year anniversary? ಎಸ್, ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ರೆಡ್ ಕಾರ್ಪೆಟ್, ಚಿತ್ತಾರ ರೆಡ್ ಕಾರ್ಪೆಟ್. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಆ್ಯಂಡ್ ನಮ್ಮ ಸಿನಿಮಾ ಸೌತ್ ಇಂಡಿಯನ್ ಹೀರೋ ಕೂಡ ನಾಮಿನೇಟ್ ಆಗಿದೆ. ಇಟ್ಸ್ ಮೈ ಎವ್ರಿಥಿಂಗ್ ಸೇರಿಸಿ ನನಗೆ ಇದು ಫಸ್ಟ್ ಟೈಮ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತದೆ ದ್ಯಾಟ್ ಐಲ್ ಬಿ ಗೆಟ್ ಟು ಸೀಯಿಂಗ್ ಅ ಲಾಡ್ ಆಫ್ ಮೈ ಫೇವ್ರೆಟ್ ಹೀರೋಯಿನ್ಸ್ ಅಂತ ಹೇಳೋಕ್ಕೆ. ಸೊ ಇವ್ರದ್ದು ಎಷ್ಟು ಲಕ್ ಅಂದರೆ, ಇವರು ಸಿನಿಮಾ ಇಂಡಸ್ಟ್ರಿನಲ್ಲೂ ಇವ್ರದ್ದು ಫಸ್ಟ್ ಇಂಟರ್ವ್ಯೂ ನಾನೇ ತೊಗೊಂಡಿದ್ದು. ಸೊ ರೆಡ್ ಕಾರ್ಪೆಟಲ್ಲೂ ಫಸ್ಟ್ ಇಂಟರ್ವ್ಯೂ ನಾನೇ ತೊಗೋತಾ ಇರೋದು. ಆ್ಯಂಡ್ ಮದುವೆ ಆದಾಗ ಹೇಳಿ ಫಸ್ಟ್ ಹುಡುಗನೂ ನಾನೇ ನೋಡ್ತೀನಿ. ನೋಡ್ತೀನಿ. ಸೊ ಇವಾಗ ಹಾಗೆ ಬಂದಾಗ ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಸೌತ್ ಇಂಡಿಯನ್ ಹೀರೋ. ಸೊ ವಿ ಹ್ಯಾವ್ ಹರ್ಡ್ ದಟ್ ದ ಮೂವಿ ಹ್ಯಾಸ್ ವನ್ ಅ ಲಾಟ್ ಆಫ್ ಅದರ್ ಅವಾರ್ಡ್ಸ್ ಆಸ್ ವೆಲ್. ಸೊ ಅದಾದ್ಮೇಲೆ ಹೇಗಿದೆ ದ ರೆಸ್ಪಾನ್ಸ್? ಸೊ ಹೌ ಯು ಫೀಲಿಂಗ್ ಅಬೌಟ್ ಇಟ್? ಎಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ಸೌತ್ ಇಂಡಿಯನ್ ಹೀರೋ ಗೇಮ್ ಇ ರಿಯಲಿ ಗುಡ್ ಲೈಮ್ ಲೈಟ್ ನಾನು ಹೇಳಬೇಕಂದ್ರೆ. ಯಾಕಂದರೆ ಎಲ್ಲಿ ಹೋದ್ರೂ ಮೋಸ್ಟ್ ಆಫ್ ದ ಲೈಕ್ ಸಿನಿಮಾ ಇರ್ಬೋದು ಆ್ಯಂಡ್ ಮೀಡಿಯಾ ಇರ್ಬೋದು ತುಂಬ ಎಂಕರೇಜ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆಡಿಯನ್ಸ್ ಅವರ ಪ್ರೀತಿ ಸೌತ್ ಇಂಡಿಯನ್ ಹೀರೋಯಿಂದ ನನಗೆ ಪಡ್ಕೊಂಡಿದ್ದೀನಿ. ಸೊ ಐ ಪ್ರಾಮಿಸ್ ಟು ಕಂಟಿನ್ಯೂ ದ ಸೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸಿನ್ಸ್ ಯು ಮೆನ್ಷನ್ಡ್ ಇದು ನಿಮ್ಮ ಫಸ್ಟ್ ರೆಡ್ ಕಾರ್ಪೆಟ್ ಅಂತ, ವೆನ್ ಯು ವೇರ್ ಇನ್ವೈಟೆಡ್ ಅಂಡ್ ಗಾಟ್ ದಿ ಇನ್ವಿಟೇಷನ್, ಹೇಗೆ ಅನ್ನಿಸ್ತು? ಮೈಂಡಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಬಂದ್ರಿ, ಹೇಗಿರ್ಬೋದು ಅಂತ? you're planning or imagining things about how would it be. So how is the things going around? I was not expecting a personal invitation actually. Okay. So I thought it was just sending the invitation through courier ಅನ್ಕೊಂಡಿದ್ದೆ. ಬಟ್ ಪರ್ಸ್ನಲಿ ಮನೆಗೆ ಬಂದು ಇನ್ವೈಟ್ ಮಾಡಿದ್ರಲ್ಲ, ದ್ಯಾಟ್ ಟಚ್ಡ್ ಮೈ ಹಾರ್ಟ್. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿತ್ ಅ ಲಾಟ್ ಆಫ್ ಸ್ಟಾರ್ಸ್ ಇರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅಷ್ಟು ಜನರಲ್ಲೂ ನನಗೆ ಐ ಆಮ್ ಜಸ್ಟ್ ಅ ನ್ಯೂ ಕಮರ್. ಸೊ ಆ್ಯಸ್ ಅ ನ್ಯೂ ಕಮರ್ಗೆ ಅಷ್ಟು ಪ್ರೀತಿ ತೋರಿಸ್ತಾರಲ್ಲ ಚಿತ್ತಾರ, ಅದಕ್ಕೆ ಇವತ್ತು ಚಿತ್ತಾರ ಇವತ್ತು ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ಕೊತಿದ್ದಾರೆ. ಅಪ್ಪ, ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದರೆ ಸೀರಿಯಸ್ಲಿ ನನ್ನ ಕನ್ನಡನೂ ನಾನು ಮರ್ತೋಗ್ತಾ ಇದ್ದೀನಿ. ಆ್ಯಂಡ್ ಸೊ ಕಮಿಂಗ್ ಬ್ಯಾಕ್, ಇವಾಗ ನಿಮಗೆ ನಾನೊಂದು ಟಾಸ್ಕನ್ನು ಕೊಡ್ತೀನಿ. ಆ ಟಾಸ್ಕ್ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ. ಓಕೆ, ಸೊ ಅದೇ ಮುಂಚೆ ಒನ್ ಕ್ವೆಶನ್, ಹೂ ಈಸ್ ಯುವರ್ ಫೇವ್ರೆಟ್ ಕನ್ನಡ ಆ್ಯಕ್ಟರ್? I think I told this in a lot of interviews, multiple interviews. ಕಿಚ್ಚ ಸುದೀಪ್ ಸರ್. ಇವಾಗ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಡೈಲಾಗ್ ಕೊಡ್ತೀನಿ. ಓಕೆ, ಸೊ ಯು ಹ್ಯಾವ್ ಟು ಟೆಲ್ ದಟ್ ಡೈಲಾಗ್ ಆಸ್ ಇಟ್ ಇಸ್. ರೆಡಿನಾ? ಒಳ್ಳೇದೋ ಕೆಟ್ಟದ್ದೋ ಎರಡೂ ನಾನು ಇಟ್ಕೊಳ್ಳೋದಿಲ್ಲ. ಓಕೆ, ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ರೆಡಿ? ಓಕೆ, ಬಟ್ ಇದನ್ನು ನೀವು ಸುದೀಪ್ ಸರ್ ಥರನೇ ಹೇಳಬೇಕು. ರೆಡಿ? ಸ್ಟಾರ್ಟ್. ಒಳ್ಳೇದೋ ಕೆಟ್ಟದ್ದೋ ನಾನು ಎರಡೂ ಇಟ್ಕೊಡೋದಿಲ್ಲ, ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ಓ ಲವ್ಲಿ, ದಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಮತ್ತೊಮ್ಮೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ಆಧಾರದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಹೋಪ್ ಯು ವಿನ್ ಅನ್ ಅವಾರ್ಡ್. ಅದೇ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ. ಆ್ಯಂಡ್ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಹ್ಯಾವ್ ಅ ಲವ್ಲಿ ಈವ್ನಿಂಗ್ ಆ್ಯಂಡ್ ಲವ್ಲಿ ಈವೆಂಟ್ ಇನ್ಸೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್. ಥ್ಯಾಂಕ್ ಯು.